ಆನೆ, ಕುದುರೆಗಾಡಿ ನಾನು ಏನು ಕೇಳಿದರೂ ಖರೀದಿ ಮಾಡಿ ಕೊಡುತ್ತಿದ್ದಳು. ನಾನು ಅವಳಿಗೆ ರಾಜನಾಗಿದ್ದೆ. ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಆದರೆ ನನ್ನನ್ನು ಶ್ರೀಮಂತನಾಗಿಟ್ಟಿದ್ದಳು. ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು, ಆದರೆ ನನ್ನನ್ನು ಶ್ರೀಮಂತನಾಗಿಟ್ಟಿದ್ದಳು. ನಾವು ಬಡವರಾಗಿದ್ದೆವು. ಇದು ನನ್ನ ತಾಯಿಗೊಬ್ಬಳಿಗೆ ಮಾತ್ರ ತಿಳಿದಿತ್ತು. ಇವತ್ತಿನ ಈ ಕತೆ ಕೇಳಿ ನಿಮ್ಮ ಕಣ್ಣಲ್ಲಿ ನೀರು ಬರಲಿ ಬಾರದೇ ಇರಲಿ. ನೀವು ಒಳಗೊಳಗಿಂದ ಖಂಡಿತ ಅಳುವಿರಿ. ಒಂದು ತಾಯಿ ಒಂದು ಮಗುವಿಗೆ ಜನ್ಮವಿತ್ತಳು. ಆ ಮಗು ತಾಯಿಯನ್ನು ಅಪ್ಪಿಕೊಂಡೇ ಬೆಳೆಯುತ್ತಿದ್ದ. ತಾಯಿಗೆ ಒಂದು ಕಣ್ಣು ಇರಲಿಲ್ಲ. ಅದರಿಂದಾಗಿ ಅವಳು ಸ್ವಲ್ಪ ಕುರೂಪಿಯಾಗಿ ಕಾಣುತ್ತಿದ್ದಳು. ಆ ಮಗು 4-5 ವರ್ಷದವನಾಗಿದ್ದಾಗ ತನ್ನ ತಾಯಿಯನ್ನು ತುಂಬ ಪ್ರೀತಿ ಮಾಡುತ್ತಿದ್ದ. ಅಮ್ಮ, ನಿನಗೆ ಯಾಕೆ ಒಂದು ಕಣ್ಣಿಲ್ಲ ಎಂದು ತುಂಬ ಸಲ ಕೇಳುತ್ತಿದ್ದ. ಮಗು, ಈ ಕಣ್ಣು ನನ್ನ ಜನ್ಮದಿಂದಲೇ ಇಲ್ಲ ಎಂದು ಅವನ ತಾಯಿ ಉತ್ತರ ನೀಡುತ್ತಿದ್ದಳು. ನಾನು ದೊಡ್ಡವನಾದ ಮೇಲೆ ನಿನಗೆ ಕಣ್ಣು ಕೊಡಿಸ್ತೇನಮ್ಮ ಎಂದು ಹೇಳಿ ತನ್ನ ಪುಟ್ಟ ಕೈಗಳಿಂದ ಅಮ್ಮನನ್ನು ತಬ್ಬಿಕೊಂಡು ಮುತ್ತು ನೀಡುತ್ತಿದ್ದ. ಸಮಯ ಉರುಳಿತು, ಕಾಲ ಬದಲಾಯಿತು. ಆ ಮಗು ಸ್ವಲ್ಪ ದೊಡ್ಡವನಾದ ಮೇಲೆ ಅವನಿಗೆ ತನ್ನ ತಾಯಿಯ ಮುಖ ಚೆನ್ನಾಗಿಲ್ಲವೆಂದು ಅರಿವಾಯಿತು. ತಾಯಿ ಜೊತೆ ಹೊರಗೆ ಹೋಗಲು ನಾಚಿಕೆ ಆಗತೊಡಗಿತು. ತನ್ನ ಗೆಳೆಯರು ತಾಯಿಯ ಕುರೂಪವನ್ನು ನೋಡಿ ತನ್ನನ್ನು ಗೇಲಿ ಮಾಡಬಹುದು ಎಂದುಕೊಂಡು ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ಗೆ ಕೂಡ ತಾಯಿಯನ್ನು ತನ್ನ ಜೊತೆ ಕರೆದುಕೊಂಡು ಹೋಗಲಿಲ್ಲ. ಈಗ ಅವನು ತಾಯಿಯ ಜೊತೆ ಸರಿಯಾಗಿ ಮಾತು ಕೂಡ ಆಡುತ್ತಿರಲಿಲ್ಲ. ಯಾವಾಗಲೂ ತಾಯಿಯನ್ನು ಕೋಪದಿಂದಲೇ ನೋಡತೊಡಗಿದ. ಮಗನ ಈ ವರ್ತನೆಯಿಂದ ಆ ತಾಯಿ ತುಂಬ ದುಃಖಪಡುತ್ತಿದ್ದಳು. ಆದರೆ ಆ ತಾಯಿ ತನ್ನ ಮಗನಿಗೆ ಯಾವ ವಿಷಯದಲ್ಲೂ ಕಡಿಮೆಯಾಗದಂತೆ ಆರೈಕೆ ಮಾಡುತ್ತಿದ್ದಳು. ಸಮಯದ ಜೊತೆ ಮಗ ಇನ್ನೂ ದೊಡ್ಡವನಾದ. ಮಗ ತನ್ನ ತಾಯಿಯ ಕುರೂಪವನ್ನು ಗೇಲಿ ಮಾಡತೊಡಗಿದ. ಈ ಕುರೂಪವನ್ನೇ ನೆಪವನ್ನಾಗಿಸಿ ತಾಯಿಯನ್ನು ಯಾವಾಗಲೂ ಏನಾದರೂ ಮಾತಿನಿಂದ ನೋಯಿಸುತ್ತಿದ್ದ. ಆ ತಾಯಿ ಏನು ಹೇಳದೆ ಎಲ್ಲವನ್ನೂ ತಡೆದುಕೊಳ್ಳುತ್ತಿದ್ದಳು. ಒಳಗಿಂದೊಳಗೆ ರೋಧಿಸುತ್ತಿದ್ದಳು. ಕೆಲವು ವರ್ಷಗಳ ನಂತರ ಮಗನಿಗೆ ಮದುವೆಯಾಯಿತು. ನಿನ್ನ ತಾಯಿಯ ಮುಖ ಅಂದವಾಗಿಲ್ಲ, ನನಗೆ ಅಸಹ್ಯವಾಗುತ್ತದೆ, ನನಗೆ ಅವಳ ಸಂಗಡ ಈ ಮನೆಯಲ್ಲಿರಲು ಸಾಧ್ಯವಿಲ್ಲ ಎಂದು ಅವನ ಹೆಂಡತಿ ಕೂಡ ಹೇಳತೊಡಗಿದಳು. ಮದುವೆಯ ಕೆಲವು ದಿನಗಳ ನಂತರ ಮಗ ತಾಯಿಯನ್ನು ಮನೆಯಿಂದ ಹೊರಗೆ ಹಾಕಿದ. ಆ ತಾಯಿ ಬೇರೆ ಒಂದು ಕಡೆ ಒಬ್ಬಂಟಿಗಳಾಗಿ ವಾಸ ಮಾಡತೊಡಗಿದಳು. ತುಂಬ ಕಷ್ಟದಿಂದ ತನ್ನ ಜೀವನ ಸಾಗಿಸುತ್ತಿದ್ದಳು. ಕೆಲವು ತಿಂಗಳ ನಂತರ ಅವಳ ಮಗನ ಹುಟ್ಟುಹಬ್ಬದ ದಿನ ಬಂತು. ಆ ತಾಯಿಗೆ ಮಗನ ಜನ್ಮದಿನ ಚೆನ್ನಾಗಿ ಜ್ಞಾಪಕದಲ್ಲಿತ್ತು. ಒಂದು ಕಾಗದ ಮತ್ತು ಹೂ ತಗೊಂಡು ಮಗನ ಮನೆಯ ಕಡೆ ಹೆಜ್ಜೆ ಹಾಕತೊಡಗಿದಳು. ಮನೆ ತಲುಪಿ ಬಾಗಿಲು ತಟ್ಟಿದಳು. ಅವಳ ಮಗ ಬಂದು ಬಾಗಿಲು ತೆರೆದ. ಆ ತಾಯಿ ಮನೆಯೊಳಗೆ ಪಾರ್ಟಿ ನಡೆಯುವುದನ್ನು ನೋಡಿದಳು. ಆದರೂ ಆ ತಾಯಿ ತನ್ನ ಮಗನಿಗೆ ಆ ಕಾಗದ ಮತ್ತು ಹೂ ಕೊಟ್ಟು ಜನ್ಮದಿನದ ಶುಭಾಶಯ ಹೇಳಿ ಹಿಂತಿರುಗಿ ಹೊರಟಳು. ಒಂದು ವೇಳೆ ತಾನು ಒಳಗೆ ಹೋದರೆ ಮಗನಿಗೆ ಎಲ್ಲರೂ ಗೇಲಿ ಮಾಡಬಹುದು ಎಂದುಕೊಂಡಳು. ಮಗ ಕೂಡ ತಾಯಿಯನ್ನು ಒಳಗೆ ಕರೆಯಲಿಲ್ಲ. ಯಾಕೆಂದರೆ ತನ್ನನ್ನು ಯಾರು ತಮಾಷೆ ಮಾಡದಿರಲಿ ಎಂದು. ಆ ಮಗ ಒಳಗೆ ಹೋಗಿ ಹೂ ಇಟ್ಟ. ಕಾಗದ ತೆರೆದು ಓದತೊಡಗಿದ. ಅದರಲ್ಲಿ ಹೀಗೆ ಬರೆದಿತ್ತು: ಮಗು, ನನಗೆ ತಿಳಿದಿದೆ, ನನಗೆ ಒಂದು ಕಣ್ಣಿಲ್ಲ. ಅದಕ್ಕಾಗಿ ನಾನು ಕುರೂಪಳಾಗಿ ಕಾಣಿಸುತ್ತೇನೆ. ಮಗು, ನಿನಗೆ ನೆನಪಿದೆಯಾ? ನೀನು ತುಂಬ ಚಿಕ್ಕವನಿದ್ದೆ. ನನ್ನ ಹತ್ತಿರ ಕೇಳುತ್ತಿದ್ದೆ, ಅಮ್ಮ, ನಿನಗೆ ಯಾಕೆ ಒಂದು ಕಣ್ಣು ಇಲ್ಲ? ನಾನು ಆವಾಗ ನನಗೆ ಜನ್ಮದಿಂದಲೇ ಕಣ್ಣು ಇಲ್ಲ ಮಗು ಎಂದು ಸುಳ್ಳು ಹೇಳುತ್ತಿದ್ದೆ. ಆದರೆ ಇವತ್ತು ನಿನ್ನ ಹುಟ್ಟಿದ ದಿನದಂದು ನಾನು ನಿನಗೆ ಸತ್ಯವನ್ನೇ ಹೇಳುತ್ತಿದ್ದೇನೆ. ನೀನು 6 ತಿಂಗಳ ಮಗುವಾಗಿದ್ದಾಗ ನಿನ್ನ ಬೆಡ್ಡಿನಿಂದ ಕೆಳಗೆ ಬಿದ್ದಿದ್ದೆ. ಕೆಳಗಡೆ ನೀನು ಆಟವಾಡುವ ಆಟಿಕೆಗಳು ಇದ್ದವು. ಅದರಲ್ಲಿ ಒಂದು ಆಟಿಕೆ ನಿನ್ನ ಕಣ್ಣಿಗೆ ತಾಗಿತು. ನಾನು ಕೂಡಲೇ ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಆದರೆ ಡಾಕ್ಟರ್ ಹೇಳಿದರು, ನಿನ್ನ ಕಣ್ಣು ಸಂಪೂರ್ಣ ಹಾಳಾಗಿದೆ. ಈಗ ಅದಕ್ಕೆ ಒಂದೇ ದಾರಿ,
ಎಂದರೆ ಯಾರಾದರೂ ಅವರ ಕಣ್ಣು ದಾನ ಮಾಡಿದರೆ ಕಣ್ಣು ಇಟ್ಟು ದೃಷ್ಟಿ ಭರಿಸಬಹುದು ಎಂದರು. ನಾನು ಕೂಡಲೇ ಡಾಕ್ಟರ್ಗೆ ಹೇಳಿದೆ, ನನ್ನ ಕಣ್ಣು ತೆಗೆದು ನನ್ನ ಮಗನಿಗೆ ಇಡಿ. ಆ ದಿವಸ ನನ್ನ ಒಂದು ಕಣ್ಣು ತೆಗೆದು ನಿನಗೆ ಇಟ್ಟರು. ಆ ದಿನದಿಂದಲೇ ನನಗೆ ಒಂದು ಕಣ್ಣು ಇಲ್ಲದಾಯಿತು ಮಗು. ಕುರೂಪಿಯಾದೆ ಮಗು. ನಾನೇನು ನಿನಗೆ ಉಪಕಾರ ಮಾಡಲಿಲ್ಲ, ತಾಯಿಯ ಕರ್ತವ್ಯ ಮಾಡಿದೆ ಅಷ್ಟೇ. ಆದರೆ ನಾನು ನಿನ್ನ ಹತ್ತಿರ ಒಂದು ಮಾತು ಹೇಳಬೇಕಾಗಿದೆ. ಮಗು, ತಾಯಿ ಕುರೂಪಿಯಾಗಬಹುದು, ಆದರೆ ತಾಯಿ ಎಂದಿಗೂ ಕೆಟ್ಟವಳು ಆಗುವುದಿಲ್ಲ. ಮಗು ಎಷ್ಟೇ ಕೆಟ್ಟವನಾಗಿರಲಿ, ಆ ತಾಯಿ ಆ ಮಗನಿಗಾಗಿ ತನ್ನ ಜೀವವನ್ನೇ ಕೊಡಬಲ್ಲಳು. ಮತ್ತೆ ಅದೇ ಮಾತು, ಮೇಲೆ ಇರುವವನ ದಯೆಯಿಂದ, ನಿಮ್ಮವರ ಪ್ರೀತಿಯಿಂದ, ತಾಯಿಯ ಆಶೀರ್ವಾದದಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಕಥೆಯೊಡನೆ. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಸದಾ ನಗುನಗುತ್ತಾ ಇರಿ.